ನಾವು ಶನಿದೇವರ ಬದಲಾವಣೆಯ ಸೆಕೆಂಡ್ ಫೇಸನ್ನು ನೋಡ್ತಾ ಹೋಗೋಣ. ಬನ್ನಿ, ಹಾಗಿದ್ರೆ ಎರಡನೇ ಫೇಸ್ದೊಳಗೆ ಏನೇನು ವ್ಯತ್ಯಾಸ ಆಗ್ತದೆ? ಮೊದಲ 2.5 ವರ್ಷದೊಳಗೆ ಈ ವ್ಯತ್ಯಾಸ ಆಯಿತು. ಹಾಗಿದ್ರೆ ಸೆಕೆಂಡ್ 2.5 ವರ್ಷದೊಳಗೆ ಅಂದರೆ ಶನಿದೇವರ ಮಧ್ಯದೊಳಗಿದ್ದಾಗ ನಮಗೆ ಯಾವ ರೀತಿಯಾದಂತಹ ಬದಲಾವಣೆಗಳಾಗ್ತದೆ ಅಂತನ್ನೋದನ್ನು ನೋಡೋಣ. ಕೌಟುಂಬಿಕವಾದಂತಹ ವ್ಯವಹಾರಗಳಲ್ಲಿ ಅಂದರೆ ಕುಟುಂಬದೊಳಗೆ ಏನಾದರೂ ನೀವು ವ್ಯವಹಾರ ಇತ್ತು ಅಂತಂದರೆ, ಪಾರ್ಟ್ನರ್ಶಿಪ್ ಇತ್ತು ಅಂತಂದರೆ, ಇಂತಹ ಕೌಟುಂಬಿಕ ವ್ಯವಹಾರಗಳಲ್ಲಿ ಏರುಪೇರಾಗುವಂತಹ ಸಂಭವಗಳು ಜಾಸ್ತಿ ಇರ್ತದೆ. ಇದರಿಂದ ಏನಾಗ್ತದೆ? ಕುಟುಂಬದಲ್ಲಿ ಕಲಹ, ಏನೋ ವ್ಯತ್ಯಾಸಗಳು, ಯಾರಿಗೂ ರೊಕ್ಕ ಕೊಟ್ಟಿರ್ತೀರಿ ಅದು ಹೊಳ್ಳಿ ಬರದೇ ಇರೋದು, ಅಥವಾ ಇದೇ ಸಮಯದಲ್ಲೇ ರೊಕ್ಕ ಇಸ್ಕೊಂಡು ಅವ್ಯವಹಾರಕ್ಕೆ ಈಡಾಗೋದು. ಇಂಥವೆಲ್ಲವೂ ಕೂಡ ಈ ಕೌಟುಂಬಿಕವಾಗಿ ಅಂದರೆ ಒಂದು ಟ್ರಸ್ಟ್ ಅಥವಾ ಒಂದು ವಿಶ್ವಾಸವನ್ನೇನು ಗಳಿಸ್ಕೊಂಡಿರ್ತೀರಿ, ಈ ವಾತಾವರಣದಲ್ಲಿ ನಿಮಗೆ ವ್ಯತ್ಯಾಸವನ್ನು ನೀವು ಕಾಣ್ತೀರಿ. ಇದು ವಿಶೇಷವಾಗಿ ನಾವು ನೋಡುವಂಥದ್ದು. ಸೆಕೆಂಡ್ ಏನಪ್ಪ ಅಂತಂತಂದ್ರೆ, ಸಂಬಂಧಿಕರಿಂದ ಕಷ್ಟ. ನೀನು ಸುಮ್ಮನೆ ನಿಮ್ಮಷ್ಟಕ್ಕೆ ನೀವು ಜೀವನ ನಡೆಸ್ತಾ ಇರ್ತೀರಿ, ಆದರೆ ಸಂಬಂಧಿಕರು ಬಂದು ಮನೆಗೆ ಹೇಳ್ತಾರೆ, ಇಲ್ಲ ನನಗೆ ಹಿಂಗಾಗೋಗಿದೆ, ಇದೊಂದೇನೋ ಸಮಸ್ಯೆ ಬಂದುಬಿಟ್ಟಿದೆ, ದಯವಿಟ್ಟು ಹಣ ಕೊಡ್ರಿ, ಇಲ್ಲ ನನಗೇನೋ ಸಹಾಯ ಮಾಡಿ. ಅವರಿಗೆ ಸಹಾಯ ಮಾಡಬೇಕು ಅಂಥೇಳಿ ನೀವು ಹೊರಟು ನೀವು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳುವಂತಹ ಪ್ರಸಕ್ತಿಗಳು ಶನಿದೇವರ 2ನೇ ವರ್ಷದ ಅಂದರೆ ಸೆಕೆಂಡ್ ಫೇಸ್ದೊಳಗೆ ಏನು ಇನ್ನು 2.5 ವರ್ಷ ಇರ್ತದಲ್ಲ, ಈ ಮೊದಲೇಕಿನ 2.5 ವರ್ಷದೊಳಗೆ ಇದ್ದ ಸಮಸ್ಯೆಗಳು ಹೋಗ್ಬಿಡ್ತಾವೇನಪ್ಪ ಅಂತಂತಂದ್ರೆ ಅವು ಕಂಟಿನ್ಯೂ ಆಗ್ತಾವ್ರಿ. ಅದು ಒಂದು ದಯವಿಟ್ಟು ಅರ್ಥ ಮಾಡ್ಕೊಂಬಿಡ್ರಿ. 2.5 ವರ್ಷಕ್ಕಂದ್ರೆ 2.5 ವರ್ಷಕ್ಕೆ ಮೊದಲೇಕಿನ 8 ಸಮಸ್ಯೆಗಳು ಹಾಗೆ ಉಳಿದ್ಬಿಡ್ತಾವೇನೋ ಅಂತಂದ್ರೆ ಇಲ್ಲ, ಅವು ಹಾಗೆ ಕಂಟಿನ್ಯೂ ಆಗ್ತವೆ. ಅಲ್ಲಿಗೆ ಬಿಟ್ಟುಬಿಡ್ತವೆ. 2.5 ವರ್ಷ ಆತ ಮುಗಿದು ಹೋತು ಅಂತಲ್ಲ, ಆ ಸಮಸ್ಯೆಗಳ ಜೊತೆಗೆ ಈ ಸಮಸ್ಯೆಗಳು ಸೇರಿಕೊಳ್ತವೆ. ಅದಕ್ಕೆ ಎರಡನೇ ಒಂದು 2.5 ವರ್ಷದ ಏನು ಪಿರಿಯಡ್ ಇದೆ, ಈ 2.5 ವರ್ಷದ ಪಿರಿಯಡಲ್ಲಿ ಏನೇನಾಗ್ತದೆ ಅಂತಂದರೆ ಕೌಟುಂಬಿಕವಾದಂತಹ ವ್ಯವಹಾರಗಳಲ್ಲಿ ಏರುಪೇರಾಗ್ತದೆ ಮತ್ತು ಸಂಬಂಧಿಕರು ಕಷ್ಟಗಳನ್ನು ಹೇಳ್ಕೊಂಡು ನಿಮ್ಮ ಹತ್ರ ಬರ್ತಾರೆ. ಅವರ ಕಷ್ಟ ಪರಿಹಾರ ಮಾಡಲಿಕ್ಕೆ ಹೋಗಿ ನೀವು ಸಿಕ್ಕಾಕೊಳ್ತೀರಿ. ಬಹಳಷ್ಟು ಜನರು ಹಿಂಗೆ ಸಿಕ್ಕಾಕೊಂಡಿದ್ದು ಅದರಿಂದ ಇನ್ನೂ ತನಕ ಹೊರಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತೆ ಹೆಂಗೆ ಅಂತಂದ್ರೆ ದೀರ್ಘ ಪ್ರಯಾಣವನ್ನು ನಾವು ನೋಡ್ತೇವೆ. ಅಂದರೆ ಸುದೀರ್ಘವಾದಂತಹ ಪ್ರಯಾಣ. ಬರೀ 1 ದಿವಸಕ್ಕಂತ ಹೋಗ್ತೀರಿ, 1 ದಿವಸಕ್ಕಂತೇಳಿ ಹೋಗಿ 2-3 ದಿವಸ ಆಗ್ತದೆ. 1 ದಿವಸಕ್ಕಂತೇಳಿ ಹೋದಾಗ ಏನು ತಾಳ್ಮೆ ಇರ್ತದೆ, ಅದು 2-3 ದಿವಸಕ್ಕೆ ಅಂತ ಹೋದಾಗ ಆ ತಾಳ್ಮೆ ಕಳೆದುಕೊಂಡು ಬಿಟ್ಟಿರ್ತೀರಿ. ಹೀಗೆ ದೀರ್ಘವಾದಂತಹ ಪ್ರಯಾಣ, ವ್ಯರ್ಥವಾಗಿರ್ತಕ್ಕಂಥ ಪ್ರಯಾಣ. ಸುಮ್ಮನೆ ಇಲ್ಲಿಂದ ಅಲ್ಲಿ ತನಕ ಹೋಗ್ತೀರಿ ಪ್ರಯಾಣಕ್ಕಂಥೇಳಿ, ಅದರ ಕೆಲಸನೇ ಆಗುವುದಿಲ್ಲ. ಇದು ಶನಿದೇವರ ಸಾಡೆ ಸಾತಿಯ ಮಧ್ಯದ 2.5 ವರ್ಷದೊಳಗಿನ ಒಂದು ದುಷ್ಪರಿಣಾಮಗಳಲ್ಲಿ ಆಗತಕ್ಕಂತಹ ಬದಲಾವಣೆಗಳು. ಈ ದುಷ್ಪರಿಣಾಮಗಳಿಂದ ಆಗತಕ್ಕಂತಹ ಬದಲಾವಣೆಗಳನ್ನು ತಪ್ಪಿಸ್ಕೊಳ್ಬೇಕು ಅಂದರೆ ನಾಳಿನ ದಿವಸ ತಪ್ಪದೆ ವಿಶ್ವೇಶ್ವರ ನಗರದಲ್ಲಿರತಕ್ಕಂತಹ ಪರಿವಾರ ಶನಿಶ್ಚರ ದೇವಸ್ಥಾನದ ಸನ್ನಿಧಿಯಲ್ಲಿ ಆಗುವಂತಹ ಶನಿ ಬದಲಾವಣೆಯ ಪೂಜೆ ಏನಿದೆ, ಆ ಪೂಜೆಯಲ್ಲಿ ಅವಶ್ಯವಾಗಿ ನೀವು ಪಾಲ್ಗೊಳ್ಳಿ. ಇದರಿಂದ ನಿಮ್ಮ ಸಮಸ್ಯೆಗಳು 100% ಅಲ್ಲ 1000% ಪರಿಹಾರವಾಗ್ತದೆ.